ದಿನ ತಿರಂಗ ಯಾತ್ರೆ ಮಾಡೋ ಮೂಲಕ ನಮ್ಮ ತಿರಂಗಕ್ಕೆ ಗೌರವವನ್ನು ಸೂಚಿಸೋದು ದೇಶದ ಸೈನಿಕರಿಗೆ ಗೌರವ ಸೂಚಿಸಿದಂತೆ. ಆಪರೇಷನ್ ಸಿಂಧೂರ ಬಹಳ ಯಶಸ್ವಿಯಾಗಿದೆ. ಆಪರೇಷನ್ ಸಿಂಧೂರಕ್ಕೆ ನಮ್ಮ ಗೌರವವನ್ನು ಸೂಚಿಸಲಿಕ್ಕೆ ತಿರಂಗ ಯಾತ್ರೆ ಮೂಲಕ ಇವತ್ತು ನಮ್ಮ ಬೆಂಗಳೂರು, ನಮ್ಮ ಮಲ್ಲೇಶ್ವರಂನಲ್ಲಿ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿ ತಿರಂಗ ಯಾತ್ರೆಯನ್ನು ಮಾಡಿದ್ದೀವಿ. ಹಾಗಾಗಿ ಎಲ್ಲ ನಾಗರಿಕರು ಭಾಗವಹಿಸಿ ತಮ್ಮ ಗೌರವವನ್ನು ವ್ಯಕ್ತಪಡಿಸಿದ್ದಾರೆ, ತಮ್ಮ ದೇಶಾಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ, ತಮ್ಮ ಗೌರವವನ್ನು ಸೈನಿಕರಿಗೆ ವ್ಯಕ್ತಪಡಿಸಿದ್ದಾರೆ ಮತ್ತು ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ದೇಶಭಕ್ತಿ, ಎಲ್ಲರಿಗೂ ದೇಶದ ಮೇಲೆ ಭಕ್ತಿ, ಸೈನಿಕರ ಮೇಲೆ ಗೌರವ. ನಮ್ಮ ಸೈನಿಕರು ಯಾವ ರೀತಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಿದ್ದಾರೆ, ಯಾವ ರೀತಿ ಪಾಕಿಸ್ತಾನಕ್ಕೆ ಪಾಠವನ್ನು ಕಲಿಸಿದ್ದಾರೆ, ಯಾವ ರೀತಿ ಭಯೋತ್ಪಾದಕರನ್ನ ನಿರ್ನಾಮವನ್ನು ಮಾಡಿದ್ದಾರೆ, ಇಡೀ ವಿಶ್ವವೇ ಎದುರು ನೋಡುವಂಥದ್ದು, ಇಡೀ ವಿಶ್ವವೇ ನೋಡ್ತಿದ್ದಾರೆ ಹೇಗೆ ಭಾರತ ಇಷ್ಟು ಅದ್ಭುತವಾಗಿ ಸಾಧನೆಯನ್ನು ಮಾಡಿದ್ದಾರೆ. ಹಾಗಾಗಿ ಇಡೀ ವಿಶ್ವಕ್ಕೆ ಒಂದು ನಂಬರ್ 1 ಮಾದರಿ ಆಗಿದ್ದೀವಿ ನಾವು. ಹೇಗೆ ಒಳಗೆ ಹೋಗ್ತಾನೆ ಹೊರಗಿನಿಂದನೇ ಹೊಡಿಬೋದು ಅನ್ನೋದಕ್ಕೆ ತಂತ್ರಜ್ಞಾನವನ್ನು ಬಳಕೆ ಮಾಡಿ ಯಾವ ಒಂದು ನಷ್ಟವಾಗದೆ ಎಲ್ಲ ಕರ್ನಾಟಕದಿಂದ ಹೆಚ್ಚು ಕಡಿಮೆ ಎಲ್ಲ ತಯಾರಿ ಆಗಿರೋದು ಎಲ್ಲ ಆಕಾಶ್ ಆಗಲಿ, ಇದು ಶೀಲ್ಡ್ ಆಗಲಿ, ಆಕಾಶ್ ಮಿಸೈಲ್ ಆಗಲಿ, ಬ್ರಹ್ಮೋಸ್ ಮಿಸೈಲ್ ಆಗಲಿ ಅಥವಾ ಸ್ಕ್ಯಾಲ್ಪ್ ಆಗಲಿ, ಹ್ಯಾಮರ್ ಆಗಲಿ, ಎಲ್ಲವನ್ನು ಒಟ್ಟಾರೆ ಬೆಂಗಳೂರು ಒಂಥರ ನೆಲೆ, ಮೊದಲಿಂದನೂ ವಿಜ್ಞಾನಕ್ಕೆ ನೆಲೆ ಆಗಿರುವಂಥದ್ದು. ಹಾಗಾಗಿ ಈ ವಿಜ್ಞಾನ, ತಂತ್ರಜ್ಞಾನ, ಆವಿಷ್ಕಾರ ಅಂದಿದ ತಕ್ಷಣ ನಮ್ಮ ಬೆಂಗಳೂರಿನ ಜನ ಇವತ್ತು ಬಾಹ್ಯಾಕಾಶದಲ್ಲೂ, ಇವತ್ತು ಸ್ಪೇಸ್ನಲ್ಲೂ ಯಾವುದೇ ಮಿಸೈಲ್ ಹೋಗ್ಲಿ ಬೇಕಾದ್ರೆ ಬನ್ನಿ ಒಂದ್ಸಲಿ ನಿಮ್ಗೆ ತೋರಿಸಿ, ಇಡೀ ದೇಶದಲ್ಲಿ ಎಲ್ಲರೂ ಹೋಗ್ಲಿ ನಮ್ಮಲ್ಲಿ ಬೆಂಗಳೂರು ಲ್ಯಾಬಲ್ಲಿ ಕಾಣುತ್ತೆ. ಸೊ ಆ ರೀತಿ ಬಾಹ್ಯಾಕಾಶದಲ್ಲಿರೋ ಡೆಬ್ರಿಸ್ ಅದನ್ನು ಕಾಣುತ್ತೆ. ಹೆಂಗೆ ರೋಡ್ನಲ್ಲಿ ಗೂಗಲ್ ಇಟ್ಕೊಂಡಿದ್ದೀರೋ ಹಂಗೆ ಬಾಹ್ಯಾಕಾಶದ ಗೂಗಲು ನಮ್ಮ ಬೆಂಗಳೂರಿನಲ್ಲಿ ಚಿಕ್ಕ ಹುಡುಗರು ಇಟ್ಕೊಂಡವ್ರು. ಇಡೀ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಮ್ಮ ಭಾರತ ದೇಶದ ವಾಯುಸೇನೆ, ಭೂಸೇನೆ ಮತ್ತು ಜಲಸೇನೆ ಮತ್ತು BSF ಮತ್ತು CRPF ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಪಾಕಿಸ್ತಾನದ ಉಗ್ರಗಾಮಿಗಳನ್ನು ಅವ್ರ ನೆಲದಲ್ಲೇ ಅವ್ರನ್ನ ಧ್ವಂಸ ಮಾಡೋದ್ರ ಮುಖಾಂತರ ನಮ್ಮ ಇಸ್ಲಾಮಾಬಾದ್ ಇರ್ಬೋದು ಮತ್ತು ಲಾಹೋರ್ ಇರ್ಬೋದು ಇಲ್ಲಿಗೆ ನುಗ್ಗಿ ಅವರ ನಗರಗಳನ್ನು ಧ್ವಂಸ ಮಾಡೋದ್ರ ಮುಖಾಂತರ ನಮ್ಮ ತಂಟೆಗೆ ಬಂದರೆ ನಿಮ್ಮ ದೇಶನ ನಾವು ನಿರ್ನಾಮ ಮಾಡ್ತೀರಿ, ಪ್ರಪಂಚದ ಭೂಪಟದಲ್ಲಿ ನೀವು ಪಾಕಿಸ್ತಾನ ಅನ್ನೋದು ಇರಬಾರ್ದು ಅಂತೇಳಿ ನೋಡಿಸ್ಕೊಟ್ಟಿರ್ತಕ್ಕಂಥ ನಮ್ಮ ದೇಶದ ಹೆಮ್ಮೆಯ ಸೈನಿಕರಿಗೆ ನಾವು ಗೌರವ ಸೂಚಿಸೋದ್ರ ಮುಖಾಂತರ ಇಡೀ ದೇಶದಲ್ಲಿ ನಾವು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಾವು ತಿರಂಗ ಯಾತ್ರೆಯನ್ನು ಮಾಡ್ತಾಯಿದ್ದೀವಿ. ಅದು ನಮ್ಮ ಬೆಂಗಳೂರಿನಲ್ಲೂ ನಮ್ಮ ಎಲ್ಲ ಮುಖಂಡರುಗಳು, ಎಲ್ಲ ಮಾಜಿ ಸೈನಿಕರುಗಳನ್ನೆಲ್ಲ ಒಟ್ಟಿಗೆ ಸೇರಿಕೊಂಡು ಎಲ್ಲ ಪಕ್ಷದವರು ಒಟ್ಟಿಗೆ ಸೇರಿಸ್ಕೊಂಡು ಇದನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರಿಂದ ವಿಜೃಂಭಣೆಯಾಗಿ ಅದ್ದೂರಿಯಾಗಿ ಇವತ್ತು ನಾವೇನು 1,30,30,000 ಚದರಡಿಯ ಒಂದು ಬೃಹತ್ ಆದಂಥ ಭಾರತ ಧ್ವಜವನ್ನು ಮತ್ತು 1,500 ಅಡಿ ಉದ್ದದ ಒಂದು ಭಾರತ ಧ್ವಜವನ್ನು ಮುಖಂಡ ಮತ್ತು ಸಾವಿರಾರು ಭಾರತ ಧ್ವಜಗಳನ್ನು ಎಲ್ಲ ವಿದ್ಯಾರ್ಥಿಗಳಿಂದ ಹಿಡಿದು ನಾಗರಿಕರಿಂದ ಹಿಡಿದು ಆರಿಸೋದ್ರ ಮುಖಾಂತರ ಸೈನಿಕರಿಗೆ ಗೌರವ ಸೂಚಿಸಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀರಿ, ಪಾಕಿಸ್ತಾನವನ್ನು ನಿರ್ನಾಮ ಮಾಡಬೇಕು, ಉಗ್ರಗಾಮಿಗಳನ್ನು ನಿರ್ನಾಮ ಮಾಡಬೇಕು, ಭಾರತ ದೇಶದಲ್ಲಿ ಉಗ್ರಗಾಮಿ ಚಟುವಟಿಕೆಗಳು 0 ಇರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾಗರಿಕರಿಗೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ಸಿಂಧೂರದ ಮೇಲೆ ಕಣ್ಣಾಕಿರ್ತಕ್ಕಂಥ ಪಾಕಿಸ್ತಾನ ಮತ್ತು ಉಗ್ರಗಾಮಿಗಳನ್ನು ಮಟ್ಟ ಹಾಕೋದ್ರ ಮುಖಾಂತರ ಅವ್ರನ್ನ ಹತ್ಯೆ ಮಾಡೋದ್ರ ಮುಖಾಂತರ, ಅವ್ರನ್ನ ಧ್ವಂಸ ಮಾಡೋದ್ರ ಮುಖಾಂತರ ವಿಜಯ ಸಾಧಿಸಿದ್ದಾರೆ. ಅದಕ್ಕೋಸ್ಕರ ನಾವು ಎಲ್ಲರೂ ನಮ್ಮ ಹೆಣ್ಣುಮಕ್ಕಳ ಸಿಂಧೂರವನ್ನು ತೆಗೆದಿರ್ತಕ್ಕಂಥ ಈ ಪಾಕಿಸ್ತಾನದ ಉಗ್ರಗಾಮಿಗಳು ಮತ್ತು ಸೈನಿಕರ ವಿರುದ್ಧವಾಗಿ ನಾವೆಲ್ಲ ಒಗ್ಗಟ್ಟಾಗಿರಬೇಕು. ಇಲ್ಲಿ ಈ ದೇಶದಲ್ಲಿರ್ತಕ್ಕಂಥವರೆಲ್ಲ ಈ ಪಕ್ಷಾತೀತವಾಗಿ ಎಲ್ಲ ಒಗ್ಗಟ್ಟಾಗಬೇಕಂತೇಳಿ ಹೇಳುತ್ತೆ. ಟೆರರಿಸಮ್ಮು ಈ ದೇಶದಲ್ಲಿರ್ತಕ್ಕಂಥ ರಾಜಕೀಯ ನಾಯಕರುಗಳು ಬೇಕಂತ ಉದ್ದೇಶಪೂರ್ವಕವಾಗಿ ಮೊದಲಿಂದನೇ ಅವ್ರನ್ನ ಪೋಷಣೆ ಮಾಡ್ಕೊಂಡ್ಬಂದಿದ್ದಾರೆ. ಯಾವ ರೀತಿ ಪಾಕಿಸ್ತಾನದಲ್ಲಿ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ದೇಶದಲ್ಲೂ ನೀವು ನೋಡ್ತಾ ಇದ್ದೀರಿ. ಕೆಲವರೆಲ್ಲ ಯಾವ ರೀತಿಯಲ್ಲಿ ನರೇಂದ್ರ ಮೋದಿಜಿಯವರ ಬಗ್ಗೆ ಕ್ವಶನ್ ಮಾಡ್ತಾರೆ. 6ನೇ ತಾರೀಕಿಂದ 13ನೇ ತಾರೀಕುವರೆಗೂ ಎಲ್ಲಿದ್ರು ಅಂತ ಹೇಳಿದಾಗ ಇವರ ಕಣ್ಣು ಕಾಣಿಸಲ್ಲ, ಕಿವಿನೂ ಕೇಳಿಸಲ್ಲ ಮತ್ತು ಮಾತಾಡೋದೊಂದು ಬಿಟ್ಟರೆ ಬೇರೆ ಇನ್ನೇನು ಅವ್ರಿಗೆ ಗೊತ್ತಿಲ್ಲ. ಹಂಗಿರ್ತಕ್ಕಂಥ ಪ್ರತಿದಿನ ಸನ್ಮಾನ್ಯ ನರೇಂದ್ರ ಮೋದಿಜಿ ದೇಶದ ರಕ್ಷಣಾ ಸಚಿವರುಗಳ ಜೊತೆಯಲ್ಲಿ, ರಕ್ಷಣಾ ಇಲಾಖೆಯ ಮುಖ್ಯಸ್ಥರ ಜೊತೆಯಲ್ಲಿ ಪ್ರತಿದಿನ ಮೀಟಿಂಗ್ ಮಾಡಿ ಎಲ್ಲ ಮಾಧ್ಯಮಗಳಲ್ಲೂ ಬರ್ತಾ ಇದ್ದಿದ್ದನ್ನು ನೋಡಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಬೇಕಂತ ಉದ್ದೇಶಪೂರ್ವಕವಾಗಿ ರಾಹುಲ್ ಗಾಂಧಿಯವ್ರನ್ನ ಮತ್ತು ಇಟಲಿ ಮೇಡಮನ್ನು ಮೆಚ್ಚೋದಕ್ಕೋಸ್ಕರ ಇವರು ಏನೇನೋ ಮಾತಾಡ್ತಾರೆ. ಅದಕ್ಕೆಲ್ಲ ಜನನೂ ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಆಗಿದೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಕಾಂಗ್ರೆಸ್ ಮುಕ್ತ ಆಗುತ್ತೆ.
ಆ ನಿಟ್ಟಿನಲ್ಲಿ ಉಗ್ರಗಾಮಿಗಳನ್ನು ಚಟುವಟಿಕೆಯನ್ನು ಮುಕ್ತ ಆಗುತ್ತೆ. ಯಾಕಂದರೆ ಅವ್ರು ಬಂದರೆ ಎಲ್ಲೇ ಇದ್ರೂ ಅಡಗಿದ್ರೂ ಬಿಡಲ್ಲ ಅಂತ ಹೇಳಿ ಗೊತ್ತಾಗಿರೋದ್ರಿಂದ, ನಮ್ಮ ಮನೆಗೆ ನುಗ್ಗಿ ಹೊಡಿತಾರೆ ಅಂತೇಳಿ ಗೊತ್ತಾಗಿರೋದ್ರಿಂದ ಇನ್ನು ಮುಂದೆ ಪಾಕಿಸ್ತಾನನು ಈಗಾಗಲೇ ಮುಟ್ಟು ನೋಡ್ಕೊಂಡಿರೋದ್ರಿಂದ ನಮ್ಮ ತಂಟೆಗೆ ಬರೋಲ್ಲ ಆಗ್ತದೆ. ಒಂದಿಷ್ಟು ಜನ ಭಾರತದಲ್ಲೇ ಇದ್ದು ಪರ ಮಾತಾಡ್ತಾರೆ. ಅವ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಇವಾಗ್ಲೂ ಪಾಕಿಸ್ತಾನ ಗಡಿಯಲ್ಲಿ ಭಾರತ ದೇಶದಲ್ಲಿರ್ತಕ್ಕಂಥ ಪಾಕಿಸ್ತಾನ ಪ್ರಜೆಗಳೇನಿದ್ದಾರೆ ಅವರೆಲ್ಲ ದೇಶ ಬಿಟ್ಟು ಹೋಗಬೇಕು ಅಂತೇಳಿ ನಾವು ನಮ್ಮ ದೇಶದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೈಗೊಂಡಿರ್ತಕ್ಕಂಥ ನಿರ್ಧಾರ ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ವೀಸಾವನ್ನು ರದ್ದು ಮಾಡಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಾಗ ಅವ್ರ ಜೊತೆಯಲ್ಲಿ ನಮ್ಮ ದೇಶದಲ್ಲೇ ಇದ್ದು ದೇಶದ ವಿರುದ್ಧವಾಗಿ ಚಟುವಟಿಕೆ ನಡೆಸೋಂಥವ್ರು ಯಾರಾದರೂ ಇದ್ದರೆ ಇವತ್ತು ಪಾಕಿಸ್ತಾನದಲ್ಲಿ ತೊಳ್ಕೊಳ್ಳೋಕ್ಕೂ ನೀರಿಲ್ಲ, ತಿನ್ನೋಕ್ಕೂ ಏನಿಲ್ಲ, ಗತಿ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಎಲ್ಲಿಂದ ಬಂದರೆ ಕೂಡ ನಿಮ್ಮನ್ನು ಯಾವ ರೀತಿ ಅವರು ಇದು ಮಾಡ್ತಾರೆ, ಯಾವ ರೀತಿ ಗುರುಸ್ತಾರೆ, ಯಾವ ರೀತಿ ಕರೀತಾರೆ ಅಂತೇಳಿ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಹಂಗಾಗಿ ನೀವು ಹೋಗಂಗಿದ್ರೆ ಅವ್ರ ಜೊತೆಲೇ ಹೋಗ್ಬಿಡಿ, ಇಲ್ಲಿದ್ರೆ ಅಂತೂ ನಿಮಗೆ ಉಳಿಗಾಲ ಇಲ್ಲ ಅಂತೇಳಿ. ಇವತ್ತಿನ ತಿರಂಗ ಯಾತ್ರೆಯಲ್ಲಿ ಸಾವಿರಾರು ಜನ ಯುವಕರು, ಮಹಿಳೆಯರು, ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು ಬಂದು ಭಾಗವಹಿಸಿದ್ರು. ಇದ್ಯಾವುದೇ ಒಂದು ಪಕ್ಷದ ಕಾರ್ಯಕ್ರಮ ಅಲ್ಲ. ಈ ದೇಶದ ಯೋಧರಿಗೆ, ಈ ದೇಶದ ಸೈನಿಕರಿಗೆ ಬಲ ತುಂಬುವಂತ ಕಾರ್ಯಕ್ರಮ. ಮೊನ್ನೆ ನಡೆದಂತ ಪಾಕಿಸ್ತಾನದ ಯುದ್ಧದಲ್ಲಿ ಭಾರತೀಯ ಯೋಧರು, ಅದರಲ್ಲೂ ವಿಶೇಷವಾಗಿ ನಮ್ಮ ಬೆಳಗಾಮನ ಸೋಫಿಯಾ ಕುರೇಶಿ ಅವರು ಪಾಕಿಸ್ತಾನದ ಒಳಗೆ ನುಗ್ಗಿ ಉಗ್ರಗಾಮಿಗಳ ನೆಲೆಗಳನ್ನ ಧ್ವಂಸ ಮಾಡಿದ್ರು. ಹಾಗಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಣೆ ಮಾಡಕ್ಕೆ ಇವತ್ತಿನ ತಿರಂಗ ಯಾತ್ರೆ. ಭಾರತ ಮಾತೆ ಹೆಮ್ಮೆಯ ಪುತ್ರರು ಈ ದೇಶಕ್ಕೋಸ್ಕರ ಅನೇಕ ಜನ ಪ್ರಾಣ ಕೊಟ್ಟಿದ್ದಾರೆ. ಬಹುದೊಡ್ಡ ಹಿಂದೂ ರಾಷ್ಟ್ರ ನಮ್ದು. ಈ ದೇಶದ ರಕ್ಷಣೆಗೆ ಭಾರತ ಮಾತೆ ಹೆಮ್ಮೆಯ ಪುತ್ರರು ಸದಾ ಸಿದ್ಧರಾಗಿರ್ತಾರೆ. ಇವತ್ತು ಯಾವುದೇ ರಾಜಕೀಯ ಪಕ್ಷದ ತಿರಂಗ ಯಾತ್ರೆ ಅಲ್ಲ ಇದು. ಎಲ್ಲ ಪಕ್ಷ ಭೇದ ಮರೆತು ಮಾಡಿರ್ತಕ್ಕಂಥ ದೊಡ್ಡ ತಿರಂಗ ಯಾತ್ರೆ ಇದು. ದೇಶದ ಪರವಾಗಿ ನಾವಿದ್ದೀರಿ ಅನ್ನೋ ಒಂದು ಸಂದೇಶನ ಇವತ್ತು ನಾವು ಸಾರಿದ್ದೇವೆ. ಅದಕ್ಕೋಸ್ಕರ ಭಾರತ ಮಾತಾ ಕಿ, ಭಾರತ ಮಾತಾ ಕಿ ಜೈ ಕಿಸಾನ್, ಜೈ ಕಿಸಾನ್. ಧನ್ಯವಾದ.